ಹಾಯ್ ಗುಡ್ ಮಾರ್ನಿಂಗ್. ನಮ್ಮ ಮನೇಲಿ ನೋಡಿ ಮಸಾಲೆ ಎಲ್ಲಾನು ಮಿಕ್ಸಿಗೆ ಹಾಕಲ್ಲ, ಜಾಸ್ತಿ ನಾವು ಒರಳಲ್ಲೇ ರುಬ್ಬೋದಂತ. ಒರಳಲ್ಲಿ ರುಬ್ಬೋದ್ರೆ ಮಸಾಲೆ ಟೇಸ್ಟ್ ಸೂಪರ್ ಆಗಿರತ್ತೆ. ಇದು ನೋಡಿ ಮುದ್ದೆ ಮಾಡಿದೀವಿ. ಮುದ್ದೆ ನಮ್ಮಲ್ಲಿ ಕಂಪಲ್ಸರಿ. ಇದು ಬನ್ನಿ ನೋಡಿ, ಇದು ಬಿಳಿ ಬದನೆಕಾಯಿ. ಬದನೆಕಾಯಿನ ಬಿಳಿ ಬದನೆಕಾಯಿ ಅದ್ರಲ್ಲೂ ಎಣ್ಣೆಕಾಯಿ ಮಾಡಿದ್ರೆ ಅಥವಾ ಮಸಾಲಾ ಕಾಯಿ ಮಾಡಿದ್ರೆ ಸೂಪರ್ ಆಗಿರತ್ತೆ. ಅದಕ್ಕೆ ಇದನ್ನ ಫಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ. ನಮ್ಮ ಅತ್ತೆ ಮಸಾಲ ರೆಡಿ ಮಾಡ್ತಿದ್ದಾರೆ. ಇದು ಬಂದು ಮಕ್ಕಳು ಬಾಕ್ಗಂತ ಚಿತ್ರಾನ್ನ ಮಾಡಿದ್ದೀನಿ. ಈ ಚಿತ್ರಾನ್ನ ಇದೆಯಲ್ಲ, ಇದು ಟೊಮೆಟೊ ಚಿತ್ರಾನ್ನ ಅಲ್ಲ, ಲೆಮನ್ ಚಿತ್ರಾನ್ನ. ನಮ್ಮ ಮನೆಯಲ್ಲಿ ಜಾಸ್ತಿ ಮಕ್ಕಳು ಲೆಮನ್ ಚಿತ್ರಾನ್ನನೇ ಇಷ್ಟಪಡ್ತಾರೆ, ಅದಕ್ಕೆ ನಾನು ಲೆಮನ್ ಚಿತ್ರಾನ್ನನೇ ಮಾಡಿದ್ದೀನಿ. ಇದು ನೋಡಿ, ಈ ಒರಳು ಬಗ್ಗೆ ನಿಮ್ಗೆ ಹೇಳಲೇಬೇಕು. ಏನ್ ಗೊತ್ತಾ, ಈ ಒರಳು ಬಂದು ನಮ್ಮ ಅತ್ತೆ ಇದಾರಲ್ವಾ, ಅವ್ರ ಅಮ್ಮ ಈ ಮನೆಗೆ ಸೊಸೆಯಾಗಿ ಬಂದಾಗ ಅವ್ರ ಅತ್ತೆ ಯೂಸ್ ಮಾಡ್ತಾ ಇದ್ದಂತ ಒರಳಿದು. ಅಂದ್ರೆ ನಮ್ಮ ಅಜ್ಜಿ ಇದಾರಲ್ಲ, ಅವ್ರ ಅತ್ತೆ ಯೂಸ್ ಮಾಡ್ತಿದ್ದಂತ ಒರಳು, ಹಳೆ ಕಾಲದ ಒರಳಿದು. ಇದ್ರಲ್ಲಿ ನಾವು ಮಿಕ್ಸಿಲಿ ಹಾಕಿದ್ರೆ ಕೂಡ ಅಷ್ಟು ನೀಟಾಗಿ ನುಣ್ಣಗೆ ಗಂಧದ ತರ ಪೇಸ್ಟ್ ಆಗಲ್ಲ. ಒಂದೊಂದ್ಸಲ ಕೊಬ್ಬರಿ ಅದು ಹಂಗೆ ಇದ್ಬಿಡತ್ತೆ. ಆದ್ರೆ ಈ ಒರಳಲ್ಲಿ ಹಂಗಲ್ಲ, ಸೂಪರ್ ಆಗಿ ಮಿಕ್ಸ್ ಆಗತ್ತೆ ಮಸಾಲ ಎಲ್ಲಾನು. ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿ ಬರತ್ತೆ. ಅದಕ್ಕೆ ನಾವು ಈ ಟಿಫನ್ ಐಟಮ್ ಮಾತ್ರನೇ ಮಿಕ್ಸಿ ಯೂಸ್ ಮಾಡೋದು. ಇಲ್ಲಿ ಬನ್ನಿ ನೋಡಿ, ಇದು ಮಸಾಲ ಮಿಕ್ಸ್ ಮಾಡಿದ್ದೀನಿ, ಹೆಂಗಿದೆ ಅಂತ ನೋಡಿ. ಒಂದ್ ಕುದಿ ಬರ್ಬೇಕು. ಕುದಿ ಬಂದ್ರೆ ಮಸಾಲ ಕಾಯಿ ರೆಡಿ ಆಗತ್ತೆ. ಇದು ಮುದ್ದೆ ಜೊತೆ ತಿನ್ನಕಂತೂ ಸೂಪರ್ ಆಗಿರತ್ತೆ. ಅದ್ರಲ್ಲೂ ನಾವು ಒರಳಲ್ಲಿ ಮಾಡಿರೋ